ನಾವು ಬಂದ್ಮೇಲೆ 13,000 ಟೀಚರ್ಸ್ನ ಯಾವ್ದು ಪೆಂಡಿಂಗ್ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಒಳ್ಳೆ ಲಾಯರ್ ಇಟ್ಟು ನಿಮ್ ಟ್ಯಾಕ್ಸ್ ಹಣನ ಅವ್ರಿಗೆ ಚೆನ್ನಾಗಿ ಕೊಟ್ಟು ಅದನ್ನು ಹೇಳ್ಬಿಡ್ತೀನಿ. ಯಾಕೆಂದ್ರೆ ಫೈಟ್ ಮಾಡಬೇಕಾಗಿತ್ತು, ಒಳ್ಳೆ ಲಾಯರ್ ಬೇಕಾಗಿತ್ತು. ಮಾಡಿ ನಾವೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ಸ್ ನ ಡೆಲ್ಲಿ ಕಳಿಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆದ್ದು 13,000 ಜನರಿಗೆ ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ. ಅದ್ರ ಜೊತೆಗೆ 10,800 ಟೀಚರ್ಸ್ ನ ಈಗ ಟಿಇಟಿ ಮೊನ್ನೆ ಆಯ್ತು. ಡಿಸೆಂಬರ್ 7ನೇ ತಾರೀಕು ಅನ್ಸುತ್ತೆ ಟಿಇಟಿ ಆಯ್ತು. ನೆಕ್ಸ್ಟ್ ಇವಾಗ ಸ್ವಲ್ಪ ಇಂಟರ್ನಲ್ ರಿಸರ್ವೇಶನ್ ಒಂದು ಕೋರ್ಟ್ ಅಲ್ಲಿ ಇದೆ, ಅದು ಕೂಡ ಈ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಬೇಗ ಇತ್ಯರ್ಥ ಮಾಡ್ತೀವಿ ಅಂತ. ಅದಾದ್ಮೇಲೆ 10,800 ಜನರು ಟೀಚರ್ಸ್ ತಗೊಂಡು ಹೌದು ಮದು ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ. ನೋಡೋಣ. ನಿಮ್ಮ ಮೇಲೆ ಇರೋ ಒಂದಷ್ಟು ಆರೋಪಗಳನ್ನ ನಾನು ನಿಮಗೆ ಪ್ರಶ್ನೆ ರೂಪದಲ್ಲಿ, ಯಾಕಂದ್ರೆ ಅದಕ್ಕೆ ಉತ್ತರ ಬೇಕು ಅನ್ನೋ ಕಾರಣಕ್ಕೆ, ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾದ್ಮೇಲೆ ಒಂದಷ್ಟು ಟೆಕ್ನಿಕಲ್ ಹಾಗೆ ಪ್ರಾಕ್ಟಿಕಲ್ ಅನ್ನೋ ರೀತಿಯಲ್ಲಿ ರಿಫಾರ್ಮ್ಸ್ ತರಲಿಕ್ಕೆ ಹೊರಟಿದ್ದಾರೆ, ನಿಜವೇ. ಆದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ, ಕಮ್ಯುನಿಕೇಟ್ ಮಾಡುವಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ ಅನ್ನೋ ಆರೋಪ ಇದೆ. ಅಲ್ಲ, ಸೋಷಿಯಲ್ ಮೀಡಿಯಾ ಮೇಲೆ ನೀವೆಲ್ಲರೂ ಸೋಷಿಯಲ್ ಮೀಡಿಯಾ ನೀವಲ್ಲ ಸೋಷಿಯಲ್ ಮೀಡಿಯಾನ ಆಧಾರಿತವಾಗಿ ನೀವು ಪ್ರಶ್ನೆ ಕೇಳಿದ್ರೆ ಅದು ನಾನು ಉತ್ತರ ನಿಮಗೆ ಕೊಡೋದು ಮಾಧ್ಯಮದವರಾಗಿ ಇಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ ಸರ್. ಕೆಪಿಎಸ್ಸಿ ಶಾಲೆಗಳ ಬಗ್ಗೆ ನೀವು ಬಹಳ ಮಾತನಾಡ್ತಿದ್ದೀರಿ. ಇದನ್ನ ಮ್ಯಾಗ್ನೆಟಿಕ್ ಶಾಲೆ ಅಂತಲೋ ಅಥವಾ ಕ್ರೋಢೀಕರಣ ಅಂತಲೋ ವಿಲೀನ ಅಂತಲೋ ಬೇರೆ ಬೇರೆ ಯಾವುದೇ ಫ್ಯಾನ್ಸಿ ಟರ್ಮ್ಸ್ ನಲ್ಲಿ ಇದನ್ನು ಕರೆದ್ರೂ ಕೂಡ ಕಡೆದಾಗ ಆಗ್ತಾ ಇರೋದು ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚುವ ಕಾರ್ಯ ಅನ್ನೋ ಗುರುತರ ಆರೋಪ ನಿಮ್ಮ ಮೇಲೆ ಇದ್ದೇ ಇದೆ. ಇದು ನೀವು ಕೆಪಿಎಸ್ಸಿ ಬಗ್ಗೆ ನೀವು ಎಷ್ಟೇ ಹೇಳಿದ್ರು ಕೂಡ ಅದನ್ನ ಕರೆಕ್ಟ್ ಆಗಿ ಕನ್ವೆ ಮಾಡುವಲ್ಲಿ, ಕಮ್ಯುನಿಕೇಟ್ ಮಾಡುವಲ್ಲಿ ನೀವು ಇನ್ನೂ ಕೂಡ ಯಶಸ್ವಿ ಆಗಿಲ್ಲ ಅನ್ನೋದು ಅನುಮಾನ. ಪ್ರಶ್ನೆ ಮಾಡೋನು ಯಾವನಿಗೂ ಅವನಿಗೆ ಸ್ವಲ್ಪ ತಲೆ ಇರಬೇಕು, ಅವ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಕೆಪಿಎಸ್ ಶಾಲೆ ಬೇಕಾ ಬೇಡವಾ? ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಅರ್ಥ ಮಾಡ್ಕೋಬೇಕು. ಕಮ್ಯುನಿಕೇಟ್ ಮಾಡೋದಕ್ಕೆ ನಾನು ಕಮ್ಯುನಿಕೇಟರ್ ಅಲ್ಲ. ಐ ಹ್ಯಾವ್ ಕಮ್ಯುನಿಕೇಟೆಡ್. ಇಫ್ ಐ ಮಿಸ್ಇಂಟರಪ್ಟೆಡ್ ಇನ್ ಸೋಷಿಯಲ್ ಮೀಡಿಯಾ ಮೋಸ್ಟ್ಲಿ ಅಂಡ್ ಈವನ್ ಅಪೋಸಿಷನ್ ಆಲ್ಸೋ, ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಸತಿ ಅರ್ಥ ಆಗಿದೆ. ಯಾಕೆಂದ್ರೆ ವಿರೋಧ ಪಕ್ಷದವ್ರು ಫುಲ್ ಹಾಡಿ ಹೊಗಳ್ಬಿಟ್ರು ಈ ಸತಿ ಬೆಳಗಾಂ ಸೆಷನ್ ಅಲ್ಲಿ, ನೀವು ನೋಡಿರ್ಬೇಕು. ಯಾಕೆಂದ್ರೆ ಮೋಸ್ಟ್ಲಿ ಈಗ ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಕನೆಕ್ಟ್ ಆಗಿರ್ಬೋದು ಅಂತ. ನೋಡಿ, ಕೆಪಿಎಸ್ ಶಾಲೆಗಳನ್ನ ಮಾಡಿರ್ತಕ್ಕಂಥ ರೀಸನ್ ಏನು ಅಂದ್ರೆ, LKG ಇಂದ ಒಂದು ಮಗುನ ಸೇರಿಸ್ಬಿಟ್ರೆ 14 ವರ್ಷ ಆದ್ಮೇಲೆ 12ನೇ ಕ್ಲಾಸು ಆ ಮಗು ಪಾಸ್ ಆಗಿ ಬರುತ್ತೆ. ಇದು ಬೇಕಾ ಬೇಡವೋ? ಓಕೆ, ಅಲ್ಲಿ ಕನ್ನಡ ಮಾಧ್ಯಮನೂ ಇದೆ. ಯಾರು ಹೇಳಿದ್ದು ನಿಮಗೆ ಕೆಪಿಎಸ್ ಅಂದ್ರೆ ಇಂಗ್ಲಿಷ್ ಅಂತ ಹೇಳಿ? 5ನೇ ಕ್ಲಾಸ್ ವರೆಗೂ ನಿಮ್ಮ ಮಾಧ್ಯಮ ಇರದೆ ಕನ್ನಡ ಮಾಧ್ಯಮ ಬೈಲಿಂಗ್ವಲ್ ಇರುತ್ತೆ. ಆಮೇಲೆ 6ನೇ ಕ್ಲಾಸ್ ಅಲ್ಲಿ ನೀವು ತೀರ್ಮಾನ ಮಾಡಬೇಕು, ನಾನ್ ತೀರ್ಮಾನ ಮಾಡಲ್ಲ. ಸರ್ಕಾರ ತೀರ್ಮಾನ ಮಾಡೋ ಅಧಿಕಾರ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಮೀಡಿಯಂ ಆಫ್ ದ ಚಾಯ್ಸ್ ಆಫ್ ದ ಮೀಡಿಯಂ ಈಸ್ ವಿತ್ ದ ಪೇರೆಂಟ್ ಅಂಡ್ ದ ಚೈಲ್ಡ್. ಪೇರೆಂಟ್ ಡಿಸೈಡ್ ಮಾಡ್ತಾರೆ ನಮ್ಮ ಮಕ್ಕಳು ಕನ್ನಡ ಮೀಡಿಯಂ ಬೇಕಾ ಇಂಗ್ಲಿಷ್ ಮೀಡಿಯಂ, ಅವ್ರ ವ್ಯಾಪ್ತಿಗೆ ಅದು ಅವೈಲಬಿಲಿಟಿ ಕೊಡ್ತೀವಿ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಮರ್ಜ್ ಮಾಡೋದಿಲ್ಲ. ನಮಗೆ ಎಷ್ಟು ಜನರು ಬಂದು ಇವತ್ತು ಬೆಳಗ್ಗೆ ಉಳ್ಳಾಳ್ ಕಾನ್ಸ್ಟಿಟ್ಯೂನ್ಸಿ ಅವರೆಲ್ಲ ತೀರ್ಮಾನ ಮಾಡಿ, ಇಲ್ಲ ಸರ್ ನಾವೆಲ್ಲ ಶಾಲೆನ ಮರ್ಜ್ ಮಾಡಿ ಬೇಕಾದ್ರೆ ನಾವು ಕೊಡ್ತೀವಿ, ನಮಗೆ ಒಂದು ಕೆಪಿಎಸ್ ಕೊಡಿ ಅಂತ. ಇಲ್ಲಪ್ಪ, ಈ ಕೆಲಸ ಮಾತ್ರ ನನ್ನ ಹತ್ರ ಬರಕ್ ಹೋಗ್ಬೇಡಿ, ನಾನು ಕೆಪಿಎಸ್ ಕೊಡ್ತೀನಿ, ನೀವೇನ್ ಮಾಡ್ಕೊಳ್ತೀರೋ ನಿಮಗೆ ಬಿಟ್ಟಿದ್ದು. ಮರ್ಜ್ ಮಾಡಿದ ತಕ್ಷಣ ಯಾಕೆ ಬಡವ್ರ ಮಕ್ಕಳು ಒಳ್ಳೆ ಶಾಲೆಗೆ ಹೋಗ್ಬಾರ್ದ? 5 ಮಕ್ಕಳಿರೋ ಶಾಲೆ ಒಂದು ದೂರಲ್ಲಿದೆ ಅಂತ ಹೇಳಿ ಅದಕ್ಕೆ ನಾವು ಫ್ರೀ ಟ್ರಾನ್ಸ್ಪೋರ್ಟೇಶನ್ ಕೊಟ್ಟು ಒಳ್ಳೆ ಶಾಲೆಗೆ ಬಂದ್ರೆ ಅದು ಒಳ್ಳೇದಾ ತಪ್ಪದ ನೀವೇ ಹೇಳಿ ನೋಡೋಣ. ಸೊ ಮಿಸ್ಕಮ್ಯುನಿಕೇಶನ್ ಆಗಿದೆ. ಕಮ್ಯುನಿಕೇಶನ್ ಮಾಡ್ತಿದ್ದೀನಿ, ಬಟ್ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಇಂಟರಪ್ಟ್ ಆಗಿ ಬೇರೆ ಬೇರೆ ರೀತಿಯಲ್ಲಿ. ಯಾಕಂದ್ರೆ ನಾನು ಎಂಟ್ರಿ ಆದಾಗ್ಲೇನೆ ನನ್ನ ಕನ್ನಡದ ಬಗ್ಗೆ, ನನ್ನ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದಾಗ ನಾನು ನೋಡತಕ್ಕಂಥ ರೀತಿನ ಆ ತರ ಆಗ್ಬಿಟ್ರೆ ನಾನೇನು ಮಾಡೋದಕ್ಕೆ ಇಲ್ಲ ಸರ್. ಇವತ್ತು ಅದಕ್ಕೇನೆ ನಿಮ್ ಹೇರ್ ಸ್ಟೈಲ್ ಬಗ್ಗೆ, ಕನ್ನಡದ ಬಗ್ಗೆ ನಾವು ಪ್ರಶ್ನೆ ಕೇಳ್ತಿರೋದೇನೆ ಶಿಕ್ಷಣ ಇಲಾಖೆಗೆ. ಮಿಸ್ಇಂಟ್ರಪ್ಷನ್ ಆಗಿರೋದ್ರ ಬಗ್ಗೆ ಇನ್ನೊಂದು ಅಥವಾ ನಿಮ್ಮಿಂದಾನೇ ಇದಕ್ಕೆ ಪರಿಹಾರ ಬೇಕು ಅಂತ ಹೇಳಿ ಈಗ ಹೇಗೆ ಗೊಂದಲ ಕ್ರಿಯೇಟ್ ಆಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಮಲ್ಲೇಶ್ವರದಲ್ಲೂ ಒಂದು ಕೆಪಿಎಸ್ಎ ಶಾಲೆ ಇದೆ. ಅಲ್ಲಿಗೆ ವಿಲೀನ ಅಥವಾ ಕ್ರೋಢೀಕರಣ ಮಾಡಿ ಅಂತ ಆಜ್ಞೆ ಬಂದಾಗ ಅಥವಾ ಆ ತರದ ನಿರ್ಧಾರ ಆದಾಗ ಒಂದು ಶ್ರೀರಾಮ್ಪುರದಲ್ಲಿ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಆರ್ಡರ್ ಬಂದಿದೆ, ಕೇಳಿಸ್ಕೊಳ್ಳಿ. ನಾನು ಎಕ್ಸಾಂಪಲ್, ಯಾಕಂದ್ರೆ ಈ ಗೊಂದಲಕ್ಕೊಂದು ಪರಿಹಾರ ಸಿಗಲಿ ಅಂತ ಹೇಳಿ ಮಲ್ಲೇಶ್ವರದಲ್ಲಿ ಇರ್ತಕ್ಕಂಥ ಕೆಪಿಎಸ್ಸಿ ಶಾಲೆಗೆ ಅಕ್ಕಪಕ್ಕದ ಇನ್ನೊಂದು 4-5 ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅನ್ನೋದಕ್ಕೆ ವಿಲೀನ ಪ್ರಕ್ರಿಯೆ ಆಯ್ತು ಅಂದ್ರೆ, ಶ್ರೀರಾಮ್ಪುರದಲ್ಲಿ 45 ಸ್ಟೂಡೆಂಟ್ಸ್ ಇದ್ದ ಸರ್ಕಾರಿ ಶಾಲೆ ಬಂದಾಗುತ್ತೆ, ವಯಲಿಕವಲ್ನಲ್ಲಿ 30 ಜನ ಸ್ಟೂಡೆಂಟ್ಸ್ ಇದ್ದ ಸರ್ಕಾರಿ ಶಾಲೆ ಬಂದಾಗುತ್ತೆ. ಅಲ್ಲಿಗೆ ಮಲ್ಲೇಶ್ವರಕ್ಕೆ ಬರೋ ಅನಿವಾರ್ಯತೆ ಶ್ರೀರಾಮ್ಪುರದ ಮಕ್ಕಳಿಗೆ, ವಯಲಿಕವಲ್ ಮಕ್ಕಳಿಗೆ ಬರುತ್ತೆ. ಇಂಥದ್ದೊಂದು ಕನ್ಸೆಪ್ಷನ್ ಇದೆ. ಇದು ಸರಿನಾ ತಪ್ಪ ನೀವು ವಿವರಿಸಬೇಕು. ಇಷ್ಟೊತ್ತು ಕೇಳಿದ್ರಲ್ಲ, ಯಾರು ಹೇಳಿದ್ರಂತ? ನಾನು ಹೇಳಿದ್ನ? ನಮ್ಮ ಇಲಾಖೆಯಲ್ಲಿ ಆರ್ಡರ್ ಮಾಡಿದಾರ? ಹಿಂಗೇನೆ ವಿಶ್ಲೇಷಣೆ ಆಗ್ತಿದೆ. ಅದಕ್ಕೆ ವಿಶ್ಲೇಷಣೆ ಮಾಡಿದವರಿಗೆ ನಾನು ಉತ್ತರ ಕೊಡಕ್ಕಾಗಲ್ಲಮ್ಮ. ಜನ ಸರ್ ಅವರು ಅಲ್ಲ, ಜನ ಇರ್ಬೋದು, ಕೇಳಬೇಕು. ನಾನು ವಿಲೀನ ಮಾಡಿ ಅಂತ ಎಲ್ಲೂ ಹೇಳೇ ಇಲ್ಲ.
ವಿಲೀನ ಮಾಡೋ ಅಧಿಕಾರ ಆ ಸಿಸ್ಟಮ್ ಇಲ್ಲ ನಮ್ಮಲ್ಲಿ. ನಾನು ಆರ್ಡರ್ ಮಾಡಿಲ್ಲ, ನಂದಿಲ್ಲೇ ಇಲ್ಲ. ಹಂಗಂದ್ರೆ ಈ ಮ್ಯಾಗ್ನೆಟಿಕ್ ಶಾಲೆ ಅಂದ್ರೆ ಏನು ಅಂತ? No. ವಿಲೀನ ಅಲ್ಲ, ಕ್ರೋಢೀಕರಣ ಅಲ್ಲ, ಶಾಲೆಗಳು ಬಂದಲ್ಲ, ಏನು ಈ ಮ್ಯಾಗ್ನೆಟಿಕ್ ಶಾಲೆ ಈಗ ಅಂದ್ರೆ? ಏನಾಗುತ್ತೆ, ವೆರಿ ಸಿಂಪಲ್. KPS ಶಾಲೆ ಮಾಡಿದಾಗ ನಾನು ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಬೇರೆ ಶಾಲೆಯಿಂದ ಮಕ್ಕಳು ಈ ಶಾಲೆಗೆ ಬರ್ತಾರೋ ಇಲ್ಲೋ? ಬೇಡ ಅಂತ ಹೇಳಕ್ಕಾಗತ್ತಾ? ನಾವು 6,000 ಚಿಲ್ಡ್ರೆ ಗ್ರಾಮ ಪಂಚಾಯತಿಗಳಿದಾವೆ. 6,000 ಚಿಲ್ಡ್ರೆ ಗ್ರಾಮ ಪಂಚಾಯತಿಯಲ್ಲಿ 6,000 KPS ಮಾಡ್ಬೇಕಂತ ಆಸೆ ಇದೆ. ಫ್ರೀ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕೊಟ್ಬಿಟ್ಟು ಮಾಡ್ಬೇಕಂತ. ಈಗ ಅಕ್ಷರಾವಿಷ್ಕಾರ ಆ ಕಾರ್ಯಕ್ರಮದಲ್ಲಿ 200, ಈ ಮೈನಿಂಗ್ ಎಫೆಕ್ಟೆಡ್ ಏರಿಯಾದಲ್ಲಿ ಏನ್ ಮಾಡೋರು, ದುಡ್ಡು ವೇಸ್ಟ್ ಆಗ್ಬಿಡೋದು. ಯಾಕಂದ್ರೆ ಅವ್ರ ಹತ್ರ 33,000 ಕೋಟಿ ಇದೆ, 36,000. ಅಲ್ಲಿ ಒಬ್ರು ರಿಟೈರ್ಡ್ ಜಡ್ಜ್ ಇದ್ದಾರೆ. ನಾವು DC ಅವರಿಗೆಲ್ಲ ಮನವಿ ಮಾಡಿ ಪ್ರಾಜೆಕ್ಟ್ ನ ಅವರಿಗೆ ಕಳಿಸಿ, ಯಾಕಂದ್ರೆ ನಂಗೂ ದುಡ್ಡು ಬೇಕಲ್ಲ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ. ಅದಕ್ಕೆ ಏನ್ ಮಾಡಿದೆ, ಅದೆಲ್ಲ ದುಡ್ಡು ಕಳಿಸಿ ಅವರು 10 ಸ್ಕೂಲ್ ಕೊಟ್ಟಿದ್ದಾರೆ. 10 MLA ಕ್ಷೇತ್ರಗಳಿಗೆ 10 ಸ್ಕೂಲಿಗೆ ನಮ್ಮ ಮೈನಿಂಗ್ ಎಫೆಕ್ಟೆಡ್ ಏರಿಯಾ ಫಂಡ್ಸ್ ನಾನು ಕೊಟ್ಟು ಅಲ್ಲೊಂದು 100 ಆಯ್ತು. ಮೈನಾರಿಟಿಯವರು ಕೂಡ, ಬಿಕಾಸ್ ನಮಗೆ 4,000 ಚಿಲ್ಡ್ರೆ ಉರ್ದು ಶಾಲೆಗಳಿದಾವೆ. ಮೈನಾರಿಟಿಯವರು ಕೂಡ ಅವ್ರ ಫಂಡ್ ಅಲ್ಲಿ, ನನ್ನ ದುಡ್ಡಲ್ಲ, ಅವ್ರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ. 100 ಉರ್ದು ಶಾಲೆಗಳನ್ನ ಮಾಧ್ಯಮ ಅಂದ್ರೆ ಬೈಲಿಂಗ್ವಲ್ ದ್ವಿಭಾಷಾ KPS ನ ನೀವು ಮಾಡಿಕೊಡಿ ಅಂತ ನಾವೇ ರನ್ ಮಾಡೋದು. ಬಟ್ ಅದು ಅಪ್ಗ್ರೇಡ್ ಮಾಡಕ್ ಸ್ಯಾಲರಿ ಎಲ್ಲ ನಾವೇ ಕೊಡ್ತಾ ಇರ್ತೀವಿ. ನೀವು ಡೆಲಿಬ್ರೇಟ್ ಆಗಿ ಅವಾಯ್ಡ್ ಮಾಡ್ತಿದ್ದೀರೋ ಅಥವಾ ಗೊತ್ತಿಲ್ಲ ಸರ್. ನೀವು ಅಂದ್ರೆ ಸರ್ಕಾರದಿಂದ ದುಡ್ಡು ಕೊಡೋದಿಲ್ಲ ಅಂತ ಹೇಳಿ ಆಜ್ಞೆನೆ ಹೊರಡಿಸಲಾಗಿದೆ. ಆಗಸ್ಟ್ 4ನೇ ತಾರೀಕು 2025, ಇಫ್ ಐ ಆಮ್ ಕರೆಕ್ಟ್, KPSC ಶಾಲೆಗಳಿಗೆ ಸರ್ಕಾರದಿಂದ ಫಂಡ್ ಬರೋದಿಲ್ಲ, ದಾನಿಗಳನ್ನ ಹುಡ್ಕೊಳ್ಳಿ ಅಥವಾ ಬೇರೆ ಫಂಡ್ಗಳ ಮೇಲೆ ನಿರ್ಧಾರ ಆಗಬೇಕು ಅಂತ ಆದೇಶ ಇದೆ. ತೋರಿಸಿ, ಹಿಂಗೊಂದು ಇಲ್ವೇ ಎಲ್ಲಿದೆ ತೋರಿಸಿ. ಇಲ್ವಾ? ಹಂಗಾರೆ ನಾನು ಹೆಂಗೆ 900 ನಿಮ್ ಧೈರ್ಯವಾಗಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ? ಚರ್ಚೆ ಇಲ್ಲ, ಚರ್ಚೆ ಅದು ಯಾರು ಶುರು ಮಾಡಿದ್ರು ಅವನಿಗೆ ತಲೆ ಕೆಟ್ಟಿದೆ ಇರಬೇಕು. ಕ್ಯಾಬಿನೆಟ್ ಅಲ್ಲಿ 800 KPS ಶಾಲೆ ಅನುಮೋದನೆ ಆದ್ಮೇಲೆ ನೀವು ಈ ಪ್ರಶ್ನೆ ನನಗೆ ಕೇಳ್ತೀರಿ ಅಂದ್ರೆ ಹೆಂಗಮ್ಮ? ನನ್ನ ಕರ್ತವ್ಯ ಸರ್. ನಿಮ್ ಕರ್ತವ್ಯ ಅಲ್ಲ. ಕ್ಯಾಬಿನೆಟ್ ಆದ್ಮೇಲೆ HK ಪಾಟೀಲ್ರೇ ಕ್ಯಾಬಿನೆಟ್ ಅಲ್ಲಿ ಏನ್ ಪಾಸ್ ಆಗಿದೆ ಅಂತ ಹೇಳಿ ನಿಮ್ಮ ಮಾಧ್ಯಮದವ್ರಿಗೆ ಹೇಳ್ತಾರಮ್ಮ. ಇದು ಬಿಟ್ಟು ನಾನು ಏನ್ ಹೇಳ್ಬೇಕು ಹೇಳಿ? ನಾನು ಯಾಕೆ ತಾಳ್ಮೆಯಿಂದ ಉತ್ತರ ಕೊಡ್ತೇನೆ. ನಾನು ಯೂಶಲಿ ನಾನು ಹಂಗಲ್ಲ, ಬಟ್ ಅನಿವಾರ್ಯವಾಗಿ ಶಿಕ್ಷಣ ಸಚಿವರಿಗೆ ತಾಳ್ಮೆ ಅನಿವಾರ್ಯನೇ ಇಂತಲ್ಲಿ ನನಗಿಷ್ಟ. ಯಾಕೆಂದ್ರೆ ಶಿಕ್ಷಣ ಸಚಿವರಿಗೆ ತಾಳ್ಮೆ ಅನಿವಾರ್ಯನೇ. ನಾನು ಹೆಂಗಿದ್ದೀನಿ ಹಂಗೆ ತಾಳ್ಮೆ ಇದೆ ನನ್ನ ಹತ್ರ, ಬಟ್ ತೋರ್ಸದಾಗ ಏನು ಮಾಡಕ್ಕಾಗಲ್ಲ. ಬಟ್ ಅವರಿಗೆ ಪ್ರಶ್ನೆ ಕೇಳ್ಬೇಕು, ಅವ್ರು ಕೇಳಿದಾಗ ನಾವು ಉತ್ತರ ಕೊಡಕ್ ನನಗೂ ಆಸೆ. ಯಾಕೆಂದ್ರೆ ಗೊಂದಲ ಒಂದು ಇಲಾಖೆಯಲ್ಲಿ ಇದ್ದಾಗ, ಕೈ ಹಾಕಿದಾಗ ಗಲೀಜು ಬರೋದು ಸಹಜ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಸಮಸ್ಯೆ ಕೈ ತೆಗೆದಾಗ ಸಮಸ್ಯೆ ಪರಿಹಾರ ಮಾಡ್ಕೊಂಡು ಬಂದಿದ್ದೀನಿ ಅಂತ ವಿಶ್ವಾಸ ಮತ್ತೆ ಹೆಮ್ಮೆ ಇದೆ. ಇವತ್ತು ದೇವ್ರನ್ನ 2ನೇ ಪ್ಲೇಸ್ ಅಲ್ಲಿ ಇಟ್ಟಿದ್ದೀನಿ, ಮಕ್ಕಳನ್ನ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಆ ತರ ನನ್ನ ಇಲಾಖೆನ ಸತ್ಯವಾಗ್ಲು ನಾನು ನಮ್ಮ ತಂದೆ ತಾಯಿಯವ್ರಿಗೆ ಗೌರವ ಕೊಡ್ತೀನಿ, ನಮ್ಮ ಶಿಕ್ಷಕರಿಗೆ ಗೌರವ ಕೊಡ್ತೀನಿ, ವಿರೋಧ ಪಕ್ಷದವ್ರಿಗೂ ವಿರೋಧಿಗಳಿಗೂ ಗೌರವ ಕೊಡ್ತೀನಿ. ಬಟ್ ಇಲಾಖೆ ಮಾತ್ರ ಇದೇ ತರ ನಡೆಸೋದು ನಾನು.